ಎಲ್ಲರಿಗೂ ನಮಸ್ತೆ. ನಮ್ಮ ನಾರಾಯಣಿ ಕಿಚನ್ ನಲ್ಲಿ ಈ ದಿನ ತೊಂಡೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಕೊಳ್ಳೋಣ. ಇದಕ್ಕೆ ಗ್ರೇವಿಗೆ ಒಂದು ಸಣ್ಣದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಕಡಲೆ ಬೀಜ ಇದನ್ನ ಹುರ್ಕೊಬೇಕು. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಬೇಕು. 2 ಟೀ ಸ್ಪೂನ್ ಅಷ್ಟು ತೆಂಗಿನಕಾಯಿ. ಇದನ್ನ ಡ್ರೈ ಫ್ರೈ ಮಾಡ್ಕೊಬೇಕು. ಇದನ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕರ್ಗೋಗ್ಬಿಡುತ್ತೆ. ಮತ್ತೆ 1 ಸ್ಪೂನ್ ಅಷ್ಟು ಬಿಳಿ ಎಣ್ಣೆ ಹಾಕೊಳ್ಳಿ. ಇದು ಸ್ವಲ್ಪ ಚಿಟಪಟ ಆಗಿದೆ. ನೋಡಿ, ಈಗ ಚಿಟಪಟ ಅಂತಿದೆ. ಈಗ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಹುರಿದಿರೋಂಥದ್ದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನ ನಾವು ಪೌಡರ್ ಆಗಿ ಮಾಡ್ಕೊಬೇಕು. ಈಗ ಮತ್ತೆ ಬಾಣಲಿ ಇಟ್ಟು ಸ್ಟವ್ ಹಚ್ಕೊಳ್ಳೋಣ. ಬಾಣಲಿ ಕಾದಿದೆ, ಎಣ್ಣೆ ಹಾಕಿ ಈ ತೊಂಡೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೈ ಮಾಡ್ಕೊಳ್ಳಿ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಒಂದು ಚಿಟಿಕೆ ಅಷ್ಟು. ಒಂದು 5 ನಿಮಿಷದಿಂದ ಒಂದು 7 ನಿಮಿಷವರೆಗೂ ಬಾಡ್ಕೊಬೇಕು. ಕಲರ್ ಚೇಂಜ್ ಆಗುತ್ತೆ. ಈ ಗ್ರೇವಿ ಚಪಾತಿಗೆ, ರೈಸ್ಗೆ ಚೆನ್ನಾಗಿರುತ್ತೆ. ಮತ್ತು ಇದು ತೊಂಡೆಕಾಯಿ ಬಂದು ಶುಗರ್ಗೂ ಒಳ್ಳೆಯದು. ಇದನ್ನು ಆಗಾಗ ಸೇವಿಸ್ತಾ ಇದ್ದರೆ ಶುಗರ್ನು ಸ್ವಲ್ಪ ಕಡಿಮೆ ಆಗುತ್ತೆ. ವಾರಕ್ಕೊಂದು 2 ಸಲ 3 ಸಲ ತಿಂತಾ ಇದ್ದರೆ ತುಂಬ ಒಳ್ಳೆಯದು. ಈ ಥರ ಕಲರ್ ಚೇಂಜ್ ಆಗಿರಬೇಕು. ಈಗ ಸಾಕು, ನಾವು ಎಣ್ಣೆಯಲ್ಲಿ ಇದನ್ನು ಬಾಡಿಸಿದ್ದು. ಈಗ ಒಂದು ತಟ್ಟೆಯಲ್ಲಿ ಇದನ್ನು ತೆಗೆದಿಟ್ಟು ಮತ್ತೆ ಅದೇ ಕಡಾಯಿಯನ್ನು ಇಟ್ಟು ಮಸಾಲ ರೆಡಿ ಮಾಡೋಣ. ಮತ್ತು ಅದೇ ಬಾಣಲಿಯಲ್ಲಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ 1-2 ಲವಂಗ, 1-2 ಚಕ್ಕೆ, ಈಗ ಈರುಳ್ಳಿನ ಹಾಕ್ತಾಯಿದ್ದೀವಿ. ಈರುಳ್ಳಿ ಫ್ರೈ ಆಗಬೇಕು.
ಈಗ ಈರುಳ್ಳಿ ಈ ರೀತಿ ಬಾಡ್ತಾ ಇದೆ. ಒಂದೇ 1-2 ನಿಮಿಷದಲ್ಲಿ ಈರುಳ್ಳಿ ಬಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕು. ಈ ಸ್ಟೇಜಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಗ್ರೇವಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ಅದು ತಳ ಹಿಡಿಯೋದಿಲ್ಲ ಉಪ್ಪು ಹಾಕಿದ್ರಿಂದ. ನಂತರ ಟೊಮೆಟೊ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀವಿ. ಒಂದು 3 ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಈಗ 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ಈಗ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ 1 ಸ್ಪೂನು. ಈಗ ಮೆಣಸಿನ ಪುಡಿ ಹಾಕ್ಕೊಳ್ಳಿ 2 ಸ್ಪೂನು. ನಿಮ್ಮ ಖಾರಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಸ್ವಲ್ಪ ಹಾಗೆ ಬಿಟ್ಟರೆ ಎಣ್ಣೆ ಬಿಟ್ಕೊಳುತ್ತೆ. ಅದವರೆಗೂ ಒಂದು ಸ್ವಲ್ಪ ಹೀಗೆ ಬಿಡಿ. ನೋಡಿ ಈ ರೀತಿ ಎಣ್ಣೆಯೆಲ್ಲ ಬಿಟ್ಕೊಂಡು ಬಂದಿದೆ. ಈ ಸ್ಟೇಜಲ್ಲಿ ಸ್ವಲ್ಪ ನೀರು ಹಾಕಬೇಕು. ಆಗಲೇ ನಾನು ಟೊಮೆಟೊ ರುಬ್ಬಿಟ್ಕೊಂಡಿದ್ದಲ್ವ ಆ ಜಾರಲ್ಲಿ ಇದ್ದಿದ್ದು ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು ಹಾಕ್ಕೊಬೇಕು. ಸ್ವಲ್ಪ 1-2 ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಹಾಗೆ ಬಿಡಿ. ನೀರು ಜೊತೆಲೆ ಅದು ಬೆರೆತ್ಕೊಳುತ್ತೆ. ಈಗ ಈ ತೊಂಡೆಕಾಯಿನ ಹಾಕಬೇಕು. ಓಕೆ, ಕಲಿಸ್ಕೊಡಿ. ಇದು ಮಸಾಲೆ ಜೊತೆಲಿ ಇದು ಬೆರೀಲಿ. ಇದು ಒಂದು 5 ನಿಮಿಷ ಹೀಗೆ ಬಿಡಿ.
ತೊಂಡೆಕಾಯಿ ಬೆಂದಿದೆ. ಈಗ ನಾವು ಮೊದಲಿಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡಿ ಈಗ ಲಾಸ್ಟ್ ಸ್ಟೇಜಲ್ಲಿ ಈಗ ಸೇರಿಸ್ಬೇಕು. ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ತೊಂಡೆಕಾಯಿ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.